ಸಂಪುಟದಿಂದ ಕೈ ಬಿಡಲೇಬೇಕು. ಸಂಪುಟದಿಂದ ಕೈ ಬಿಡಲೇಬೇಕು. हमारी मांगी पूरी करो. हमारी मांगी पूरी करो. इंकलाब इंकलाब लेने बल्ले हमारी मांगी पूरी करो. हमारी मांगी पूरी करो. ಈ ದೇಶದ ತಡಿಪಾರ್, ಈ ದೇಶದ ಹೋಮ್ ಮಿನಿಸ್ಟರ್ ಅಮಿತ್ ಶಾ ಅವರು ಪಾರ್ಲಿಮೆಂಟ್ನಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಒಂದು ಕೀಳುಮಟ್ಟದ ಹಾಗೂ ಅಮಾನವೀಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಒಂದು ಮಹಾಪುರುಷರು, ಸಂವಿಧಾನ ಶಿಲ್ಪಿ, ಜ್ಞಾನ ಭಂಡಾರ, ಬುದ್ಧಿವಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಇವತ್ತು ಅಮಿತ್ ಶಾ ಅವರು ಏನು ಮಾತಾಡಿದ್ದಾರೆ ಅದು ಮಾನವೀಯತೆ ಅಲ್ಲ. ಅವ್ರ ಹತ್ರ ಮಾನವೀಯತೆನೇ ಇಲ್ಲ. ಯಾಕಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ದೇಶದ ಸಂವಿಧಾನ ಬರೆದಿದ್ದಿಲ್ಲ ಅಂತಂದ್ರೆ ಈ ದೇಶದ ಪ್ರಧಾನಮಂತ್ರಿ ಆಗಲಿ, ಹೋಮ್ ಮಿನಿಸ್ಟರ್ ಆಗಲಿ, ಇಡೀ ಬಿಜೆಪಿ ಸಂಸತ್ ಸದಸ್ಯರಾಗ್ಲಿ, ಮಂತ್ರಿಗಳಾಗ್ಲಿ ಅವ್ರ ಶಪಥ ಮ್ಯಾಗ ಆಗಿದ್ದಾರೆ ಅಂತೇಳಿ ಅವ್ರು ಅರ್ಥ ಮಾಡ್ಕೋಬೇಕು. ಈ ಮನುವಾದಿಗಳು, ಈ ಕೋಮವಾದಿಗಳು ಈ ದೇಶವನ್ನು ಕೊಳ್ಳೆ ಹೊಡಿತಾ ಇದ್ದಾರೆ. ಈ ದೇಶದಲ್ಲಿ ಜಾತಿ ಧರ್ಮದ ಹೆಸರಿನಲ್ಲಿ ಮಂದಿರ, ಮಸೀದ್, ಹಿಂದೂಸ್ತಾನ್, ಪಾಕಿಸ್ತಾನ್ ಬರೀ ಇದರ ಮ್ಯಾಗ ರಾಜಕೀಯ ಮಾಡ್ತಾ ಇದ್ದಾರೆ ವಿನ ಬೇರೆಯವ್ರಿಗೇನು ಉದ್ಯೋಗ ಇಲ್ಲ. ಯಾಕಂದ್ರೆ ಇವತ್ತು ದೇಶದೊಳಗ 140 ಕೋಟಿ ಜನ, ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿ, ಬಂಗಾಲಿಂದ ಹಿಡಿದು ಗುಜರಾತ್ ಮಠ 140 ಕೋಟಿ ಜನ ಇವತ್ತು ಬಹಳ ಕಷ್ಟದಲ್ಲಿ ಅದಾರ, ಸಂಕಷ್ಟದಲ್ಲಿ ಇದಾರೆ. ವಿಶೇಷವಾಗಿ ನಮ್ಮ ರೈತರು, ರೈತ ಕುಲದವರು, ಈ ದೇಶಕ್ಕೆ ಅನ್ನ ಕೊಡುವಂತ ರೈತ ಇವತ್ತು ಕೆಟ್ಟ ಪರಿಸ್ಥಿತಿ ಒಳಗೆ ಬದುಕ್ತಾನೆ. ಸರಿಯಾಗಿ ಮಳೆ ಬರ್ತಾ ಇಲ್ಲ, ಅತಿವೃಷ್ಟಿ ಅನಾವೃಷ್ಟಿಯಿಂದ ಸಾಕಷ್ಟು ತೊಂದರೆಗಳ ಒಳಗಿದ್ದಾರೆ, ಆತ್ಮಹತ್ಯೆ ಮಾಡ್ಕೊಂತ ಇದ್ದಾರೆ. ಈ ಕಳೆದ 10-12 ವರ್ಷಗಳಿಂದ ಈ ನರೇಂದ್ರ ಮೋದಿ ಸರ್ಕಾರ ಬಂದ ನಂತರ ಇಡೀ ದೇಶದಲ್ಲಿ ಸುಮಾರು 4 ಲಕ್ಷ ಜನ ರೈತರು ಸತ್ತಾರ, ಆತ್ಮಹತ್ಯೆ ಮಾಡ್ಕೊಂಡ್ರೆ, ಬಾವಿ ಬಿದ್ದಾರ. ಇದು ಅರ್ಥ ಮಾಡ್ಕೋಬೇಕು. ಅದರ ಜೊತೆಗೆ ಕಾರ್ಮಿಕರು ಸಂಘಟನೆಗಳು ಏನಿದಾವ ಆ ಕಾರ್ಮಿಕರ ಹಕ್ಕುಗಳನ್ನು ಎಲ್ಲ ತೆಗೆದು ಬೀಸಾಕಿದ್ದಾರೆ. ಇವತ್ತು ಕಾರ್ಮಿಕರು ಕೂಡ ಬೀದಿ ಇಳುವಂತ ಪರಿಸ್ಥಿತಿ ಬಂದೈತಿ. ಇವತ್ತು ಕಾರ್ಮಿಕರ ಎಲ್ಲ ಹಕ್ಕುಗಳನ್ನು ತಕ್ಕೊಂಡು ಇವತ್ತೆಲ್ಲ ಬೀದಿಗೆ ಬರುವಂತ ನಮ್ಮ ಕಾರ್ಮಿಕರ ಯಾರಾದ್ರೂ ಮಾಡ್ಯಾರಪ್ಪ ಅಂತಂದ್ರೆ ಆ ಕೇಂದ್ರದಲ್ಲಿ ಆಳುವಂತ ಸರ್ಕಾರ ನರೇಂದ್ರ ಮೋದಿ ಸರ್ಕಾರ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದಲ್ಲಿ ಒಂದ್ ವೇಳೆ ಸಂವಿಧಾನ ಬರೆದಿದ್ದಿಲ್ಲ ಅಂತಂದ್ರೆ ನಾವು ಈ ದೇಶದಲ್ಲಿರುವಂತ 80 ಕೋಟಿ ಜನ, ನಾವು ದಲಿತರಾಗಿರ್ಬೋದು, ಅಲ್ಪಸಂಖ್ಯಾತರಾಗಿರ್ಬೋದು, ಆದಿವಾಸಿಗಳಾಗಿರ್ಬೋದು, ಹಾಗೂ ನಮ್ಮ ಕಡು ಬಡವರಾಗಿರ್ಬೋದು, ಮಹಿಳೆಯರಾಗಿರ್ಬೋದು, ಇವತ್ತು ನಮ್ಗೆ ಸಂವಿಧಾನ ಇರಲಿಲ್ಲ ಅಂತಂದ್ರೆ ನಾವು ಈ ದೇಶದೊಳಗೆ ನಾವು ಬದುಕ್ತಿದೀವಿಲ್ಲ ಅನ್ನುವಂತ ಇವತ್ತು ಪ್ರಸಂಗ ಕಾಡ್ತಾ ಇದೆ. ನಾವು ಈ ಅಮಿತ್ ಶಾ ಅವರಿಗೆ ಬರೋ ದಿನಾಂಕ 9ರಂದು ಹುಬ್ಬಳ್ಳಿ ಹಾಗೂ ಧಾರವಾಡ ಸಂಪೂರ್ಣ ಬಂದ್ ಮಾಡ್ತಾ ಇದ್ದೀವಿ. ಯಾಕೆ ಈ ದೇಶದಲ್ಲಿ ಇರುವಂತ ಅಮಿತ್ ಶಾಗೆ ಆ ಪದಗಳಿಂದ ಏನಿದಾರ ಆ ಮಾತುಗಳು ನಾವು ಹಿಂದೆ ತಗೋಬೇಕು. ಅದರ ಜೊತೆಗೆ ನರೇಂದ್ರ ಮೋದಿ ಸರ್ಕಾರ ಕೂಡಲೇ ಅವರು ಸಂಪುಟದಿಂದ ಕೈ ಬಿಡಬೇಕು, ರಾಜೀನಾಮೆ ತಗೊಂಡು ಅವ್ರಿಗೆ ಮನೆ ಕಳಿಸ್ಬೇಕನ್ನುವಂತ ವಿಚಾರ ಇಟ್ಕೊಂಡು ಇವತ್ತು ನಾವು ಹುಬ್ಬಳ್ಳಿ ಧಾರವಾಡ 9ನೇ ತಾರೀಕಿಗೆ ಬೆಳಿಗ್ಗೆ ಬಂದ್ ಮಾಡ್ತಾ ಇದ್ದೀವಿ. ಶಾಲಾ ಕಾಲೇಜ್ಗಳು ಆಗಿರ್ಬೋದು, ಬಸ್ಗಳಾಗಿರ್ಬೋದು, ಆಟೋಗಳಾಗಿರ್ಬೋದು, ಇವತ್ತು ವಾಣಿಜ್ಯ ಕೇಂದ್ರ ಎಲ್ಲ ಅಂಗಡಿಗಳಾಗಿರ್ಬೋದು, ಎಲ್ಲ 120 ಸಂಘಟನೆಗಳು ಸೇರ್ಕೊಂಡು ಚೇಂಬರ್ ಆಫ್ ಕಾಮರ್ಸ್ ಆಗಿರ್ಬೋದು, ಎಲ್ಲರೂ ಸಂಪೂರ್ಣವಾಗಿ ಈ ಹೋರಾಟಕ್ಕೆ ಬೆಂಬಲ ಕೊಡ್ತಾ ಇದ್ದಾರೆ. ನಾನು ಎಲ್ಲರಿಗೆ ವಿನಂತಿ ಮಾಡ್ಕೋತಾ ಇದ್ದೀನಿ, ನಾವು ದಯಮಾಡಿ ಶಾಂತ ರೀತಿಯಿಂದ ನಾವೆಲ್ಲರೂ ಹೋರಾಟ ಮಾಡಬೇಕು. ಯಾವ್ದು ಅಹಿತಕರ ಘಟನೆ ಆಗಲಾರ್ದಂಗೆ ಈ ಹೋರಾಟ ಕೇಂದ್ರದ ಆಳುವಂತ ಸರ್ಕಾರಕ್ಕೆ ಮುಟ್ಟಬೇಕು. ಎಲ್ಲ ಬಿಜೆಪಿಯ ವರಿಷ್ಠ ನಾಯಕರು ಕೂಡ ಮುಟ್ಟಬೇಕು. ಹುಬ್ಬಳ್ಳಿ ಧಾರವಾಡದ ಒಂದು ಮಾದರಿ ಹೋರಾಟ ಅಂತ ಮಾತು ಕೂಡ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಈ ಮತೀವಾದಿ ಹಾಗೂ ಈ ಸಂಘ ಪರಿವಾರದ ಎಲ್ಲಿವರೆಗೆ ಇಂಥ ಮಾತುಗಳನ್ನು ಬಿಡುವುದಿಲ್ಲ
ಅಲ್ಲಿವರೆಗೂ ನಮ್ಮ ನಿರಂತರವಾಗಿ ಹೋರಾಟ ಇರ್ತೈತಿ. ಅದರ ಜೊತೆಗೆ ಈ ಭಾಗದಲ್ಲಿ ಒಂದ್ ವೇಳೆ ಕರ್ನಾಟಕ ರಾಜ್ಯದಲ್ಲಿ ಏನಾದರೂ ಅವರು ಪ್ರವಾಸ ಮಾಡಿದ್ರೆ ಅಮಿತ್ ಶಾ ಅವರು ಬರುವ ಕಾರ್ಯಕ್ರಮಗಳಿಗೆ ನಾವು ಅಡ್ಡಿಪಡಿಸೋಣ ಹಾಗೂ ಕರೆ ಫ್ಲಾಗ್ ಹಾರಿಸಿ ಅವ್ರಿಗೆ ಕಪ್ಪು ಬಾವುಟ ಪ್ರದರ್ಶನ ಮಾಡಿ ನಾವು ಈ ಹೋರಾಟ ಯಶಸ್ವಿ ಮಾಡೋಣ. ಮುಂಬರುವ ದಿನಗಳೊಳಗೆ ನಾವೆಲ್ಲರೂ ಒಕ್ಕಟ್ಟಾಗಿ ನಾವು ಹೋರಾಟ ಮಾಡುವಂತ ವಿಚಾರ ನಾವೆಲ್ಲ ಇಟ್ಕೊಂಡು ಇವತ್ತು ನಮ್ಮ ಹಳೆ ಹುಬ್ಬಳ್ಳಿ ಎಜೆ ಮುಧೋಳ ಭವನದಲ್ಲಿ ಕಾರ್ಮಿಕರ ಸಂಘಟನೆ ಆಗಿರ್ಬೋದು, ಆಟೋ ರಿಕ್ಷಾ ಚಾಲಕರಾಗಿರ್ಬೋದು, ಉತ್ತರ ಕರ್ನಾಟಕ ಲಾರಿ ಅಸೋಸಿಯೇಷನ್ ಆಗಿರ್ಬೋದು, ಕಟ್ಟಡ ಕಾರ್ಮಿಕರು ಆಗಿರ್ಬೋದು, ಮಹಿಳಾ ಕಾಂಗ್ರೆಸ್ ಆಗಿರ್ಬೋದು, ಮಹಿಳೆಯರಾಗಿರ್ಬೋದು, ಅಂಗನವಾಡಿ ಆಗಿರ್ಬೋದು, ಬಿಡಿ ಕಾರ್ಮಿಕರು ಆಗಿರ್ಬೋದು, ಮಹಿಳಾ ಫೆಡರೇಷನ್ ಆಗಿರ್ಬೋದು, ಅನೇಕ ಸಂಘಟನೆಗಳು ಸೇರ್ಕೊಂಡು ಇವತ್ತು ಒಕ್ಕೂರದಿಂದ ಇವತ್ತು ನಾವು ಸಭೆಯನ್ನು ಮಾಡಿ ಇವತ್ತು ನಾವೆಲ್ಲರೂ ಒಂದು ನಿರ್ಣಯಕ್ಕೆ ಬಂದು ದಿನಾಂಕ 9ನೇ ತಾರೀಕಿಗೆ ಹುಬ್ಬಳ್ಳಿ ಬಂದ್ಗೆ ಏನಿದೆಲ್ಲ ಸಂಪೂರ್ಣವಾಗಿ ಬೆಂಬಲದ ಜೊತೆಗೆ ನಾವು ಅದರಲ್ಲಿ ಭಾಗವಹಿಸಿ ಈ ಹೋರಾಟ ಯಶಸ್ವಿಗೊಳಿಸುವಂತ ತಮ್ಮ ಮುಖಾಂತರ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ನನ್ನ ಹೆಸರು ಬಾಬಾಜಾನ್ ಮುಧೋಳ್, ರಾಷ್ಟ್ರೀಯ ಅಹಿಂದ್ ಸಂಘಟನೆಯ ರಾಜ್ಯದ ಪ್ರಚಾರ ಸಮಿತಿಯ ಅಧ್ಯಕ್ಷನಾಗಿ ನಾನು ಕೆಲಸ ಮಾಡ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರಗಳು. ನಾವೆಲ್ಲ ಭಾರತೀಯರು ಅನ್ನೋದು ಮರೆದ್ ಬಿಟ್ಟಾರ ಅಮಿತ್ ಶಾ ಅವ್ರ. ನಾವೆಲ್ಲ ಭಾರತೀಯರು, ನಾವೆಲ್ಲ ಒಂದದೇವ್ ಅನ್ನೋದು ಅವ್ರು ಮರ್ತಾರ. ಅವ್ರ ಸಂವಿಧಾನ ಶಿಲ್ಪಿ ಆದಂತ ಡಾಕ್ಟರ್ BR ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನ ಹೇಳಿ ನಮ್ಮೆಲ್ಲರ ಮನಸ್ಸಿಗೆ ನೋವನ್ನುಂಟು ಮಾಡಿದ್ದಾರೆ. ಅವರು ಈ ಪದವನ್ನು ಅಮಿತ್ ಶಾ ಅವರ ಗೃಹ ಮಂತ್ರಿಯಾಗಿ ಈ ತರ ತುಚ್ಛ ಮಾತುಗಳನ್ನು ನಾಡಿ ದೇಶದ ಶಾಂತಿಯನ್ನು ಭಂಗ ಮಾಡುತ್ತಾ ಇದ್ದಾರೆ. ಇದೇ ತರ ಅವರು ಒಡಕತನ ಮುಟುಕತನ ಮಾಡಿ ನಮ್ಮೆಲ್ಲರೆಲ್ಲ ಜಗಳವನ್ನು ಹಚ್ಚುತ್ತಿದ್ದಾರೆ. ಆದ ಕಾರಣ ನಾವು ಅವೋಧರಣಿ ಹಾಗೂ 9ನೇ ತಾರೀಕಿಗೆ ನಾವು ಸತ್ಯಾಗ್ರಹವನ್ನು ಹೂಡಿಕೊಂಡಿದ್ದೇವೆ. ಅಮಿತ್ ಶಾ ಅವರು ತಮ್ಮ ಪದವನ್ನು ಬಿಟ್ಟುಕೊಡುವವರೆಗೂ ನಾವು ಹೀಗೆ ಹೋರಾಟವನ್ನು ಮುಂದುವರಿಸುತ್ತೇವೆ. ಅಮಿತ್ ಶಾ ಅವರೇ, ನೀವು ಒಂದು ಉಚ್ಚ ಮಂತ್ರಿಯಾಗಿದ್ದು ಈ ತರ ತುಚ್ಛ ಮಾತುಗಳನ್ನಾಡಿ ನಿಮ್ಮ ಪದಕ್ಕೂ ಹಾಗೂ ಇದು ಸಾಮಾನ್ಯ ಜನತೆಯ ಜನಜೀವನಕ್ಕೂ ನೆಮ್ಮದಿಯನ್ನು ಹಾಳು ಮಾಡಬೇಡ್ರಿ ಅಂತ ತಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಂತ ಇದ್ದೇನೆ. ಅಮಿತ್ ಶಾ ಅವರಿಗೆ ಧಿಕ್ಕಾರ ಧಿಕ್ಕಾರ ಧಿಕ್ಕಾರ. रजा टेलर एंड फैब्रिक शॉप आपके लिए लाया है एक बेहतरीन बम्पर ऑफर। यहाँ पर आपको मिलेंगे बेहतरीन किस्म के कपड़े, वो भी सिलाई के साथ। आपकी पसंद के बेहतरीन कपड़े के साथ आप अपना जुब्बा और पायजामा सिलवा सकते हैं, वो भी सिर्फ 999 रुपए में। जल्दी कीजिए, अपने मनपसंद कपड़े और सिलाई के लिए स्क्रीन पर दिए गए नंबर पर राबिता करें जनाब रजा टेलर से। लोकेशन है मेट्रो प्लाजा कॉम्प्लेक्स, कस्बा पेट, मेन रोड, ओल्ड हुबली।